डीके शिवकुमार जी की, बोलो सिद्धरामैया जी की, बोलो सतीश जारकिहोली जी की। ಹಿಡಿದು ನಿಂತಿದ್ದಾರೆ. ಇಂದು ಧರ್ಮಗಳ ನಡುವೆ ಗೋಡೆ ಕಟ್ಟಿ ರಾಜಕಾರಣ ಮಾಡುವವರೇ ತುಂಬಿರುವಾಗ ಮಾನವ ಬಂಧುತ್ವದ ಸೇತುವೆಯಾಗಿದ್ದಾರೆ ನಮ್ಮ ಸತೀಶಣ್ಣ. ಇನ್ನು ರಾಜಕೀಯವಾಗಿ ಇವರ ಸಾಧನೆ ಅದ್ಭುತವಾಗಿದೆ. 1900 ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಲೀಂ ಅಹಮದ್ ಸಾಹೇಬರು ಕಾರ್ಯಕ್ರಮವನ್ನು ನಮ್ಮ ನಾಯಕರು ಮಾಜಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ನಾಯಕರು ಕೆಪಿಸಿಸಿ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರುವ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಇಲ್ಲಿ ಬಂದಂತಹ ಎಲ್ಲ ಮಹಿಳೆಯರೇ, ಮಾಧ್ಯಮದ ಸ್ನೇಹಿತರೆ, ಈ ಐತಿಹಾಸಿಕ ಸಭೆ ನೋಡಿದ್ರೆ ಸತೀಶ್ ಜಾರಕಿಹೊಳಿಯವರು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ತಮಗೆ ಸಂದೇಶ ಕೊಡ್ತಾರೆ. ಆದರೆ ನಾನು ಹೇಳ್ತೀನಿ, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕನಿಷ್ಠ 150 ಸೀಟ್ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ಮೇಲೆ, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ ಮೇಲೆ ಜನ ಇವತ್ತು ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಇವತ್ತು ನಾನು ಕೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ವೋಟ್ ಕೇಳೋ ನೈತಿಕ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಜನ ಬಿಜೆಪಿಗೆ ವೋಟ್ ಹಾಕಬೇಕು? 40% ಕಮಿಷನ್ ಹೊಡೆದಿದ್ದಕ್ಕೆ ವೋಟ್ ಹಾಕಬೇಕಾ? ಬೆಲೆ ಏರಿಕೆ ಮಾಡಿದ್ದಕ್ಕೆ ವೋಟ್ ಹಾಕಬೇಕಾ? ಇವರಿಗೆ ಅನ್ಯಾಯ ಮಾಡಿದ್ದಕ್ಕೆ ವೋಟ್ ಹಾಕಬೇಕಾ? ಪೆಟ್ರೋಲ್ ಬೆಲೆ 50ರಿಂದ 100 ಮಾಡಿದ್ದಕ್ಕೆ ವೋಟ್ ಹಾಕಬೇಕಾ? ಗ್ಯಾಸ್ ಬೆಲೆ 400ರಿಂದ 100 ಮಾಡಿದ್ರೆ ಅದಕ್ಕೆ ವೋಟ್ ಹಾಕಬೇಕಾ? ಯಾಕೆ ವೋಟ್ ಹಾಕಬೇಕು? ಸನ್ಮಾನ್ಯ ನರೇಂದ್ರ ಮೋದಿಯವರು ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀನಿ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ತಾವು ಸ್ವರ್ಗ ತೋರಿಸಲಿಲ್ಲ, ಜನರಿಗೆ ನರಕ ತೋರಿಸಂತ ಕೆಲಸ ತಾವು ಮಾಡಿ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ವಿಫಲವಾಗಿದೆ.
ಅದೊಂದು ಲೂಟಿಕೋರರ ಸರ್ಕಾರ, ದಲ್ಲಾಳಿಗಳ ಸರ್ಕಾರ, ಯಾವುದೇ ಕಾರ್ಯಕ್ರಮ ಕೊಡೋದು ಸರ್ಕಾರ. ಈ ಸರ್ಕಾರಕ್ಕೆ ಜನ ಯಾಕೆ ಓಟ್ ಹಾಕಬೇಕಂತ ಮಾತನ್ನು ಹೇಳ್ತಾ, ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ, ಶಾಂತಿ, ನೆಮ್ಮದಿ ಇರ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತ ಮಾತನ್ನ ಹೇಳ್ತಾ, ಇವತ್ತು ಏನು ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಬಂದಿದ್ದಾರೆ, ನಮ್ಮ ಯುವ ನಾಯಕರು, ನಿಮ್ಗೆ ಗೊತ್ತಿದೆ ಭಾರತ್ ಜೋಡೋ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಡೀ ಪ್ರಪಂಚ ಅವರನ್ನ ನೋಡಿದ್ರು. ಸುಮಾರು 3,500 ಕಿಲೋಮೀಟರ್ ನಡೆದು ಈ ದೇಶದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾರೆ ರಾಹುಲ್ ಗಾಂಧಿಯವರು. ಬಿಜೆಪಿ ಸಮಾಜ ಹೊಡೆಯೋದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಜನರು ಒಗ್ಗೂಡಿಸೋ ಕೆಲಸ ಮಾಡ್ತಾರೆ. ಅಂತಹ ನಾಯಕರು ಇವತ್ತು ಬಂದಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ, ಈ ವಿಶೇಷವಾಗಿ ಇವತ್ತು ಏನು ಸತೀಶ್ ಜಾರಕಿಹೊಳಿ ಒಂದು ಐತಿಹಾಸಿಕ ಸಭೆ ಮಾಡಿದ್ದಾರೆ, ಇದೊಂದು ಇತಿಹಾಸ ಅಂತ ಹೇಳುವಂತ ಮಾತನ್ನ ಹೇಳಿ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು, ಯಮಕನಮಡಿ ಮತಕ್ಷೇತ್ರ ಜನಪ್ರಿಯ ಶಾಸಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ರಾಹುಲ್ ಜಿ ಅವರ ಯಮಕನಮಡಿ ವಿಧಾನಸಭೆ ವ್ಯಾಪ್ತಿಯ ಚುನಾವಣಾ ಪ್ರಚಾರಾರ್ಥವಾಗಿ ಇವತ್ತು ಬೂದರಾಮಟ್ಟಿ ಗ್ರಾಮಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮೊದಲ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತ ಮಾಡಿಕೊಳ್ಳುತ್ತಾ, ವೇದಿಕೆ ಮೇಲಿರುವಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಚಿಂಗಳೇಜಿ ಅವರೇ, ಬ್ಲಾಕ್ ಅಧ್ಯಕ್ಷರೇ, ಹಿರಿಯರಾದ ವೀರ್ ಕುಮಾರ್ ಪಾಟೀಲ್ ಅವರೇ, ಶ್ಯಾಮ್ ಘಾಟ್ಗೆ ಅವರೇ, ಸುನೀಲ್ ಅವರೇ, ವರ್ಕಿಂಗ್ ಪ್ರೆಸಿಡೆಂಟ್ ಆತ್ಮೀಯರಾದ ಸಲೀಂ ಅಹಮ್ಮದ್ ಜಿ ಅವರೇ, ಇನ್ನುಳಿದ ವೇದಿಕೆ ಮೇಲೆ ನಮ್ಮ ಪಕ್ಷ ಯಾವತ್ತೂ ನಾಯಕರೇ ಮತ್ತು ಇಲ್ಲಿ ಬಂದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಇವತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ದೇಶದ ಮತ್ತು ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿಕ್ಕೆ ನಮ್ಮ ನಾಯಕರು ಇವತ್ತು ಯಮಕನಮಡಿ ಭಾಗಕ್ಕೆ ಬಂದಿದ್ದಾರೆ. ಹಲವಾರು ವಿಷಯಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಜೊತೆಗೆ ನಾ ಸ್ಥಳೀಯ ಯಮಕನಮಡಿ ವಿಧಾನಸಭೆ ಸೀಮಿತವಾಗಿ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಕಳೆದ 3 ಬಾರಿ ತಾವೆಲ್ಲ ನನಗೆ ಆಶೀರ್ವಾದ ಮಾಡೋ ಮೂಲಕ 15 ವರ್ಷಗಳ ಸತತ ಕಾಲ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ರಿ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. 4ನೇ ಬಾರಿಗೆ ನಿಮ್ಮ ಆಶೀರ್ವಾದ ಬಹಳ ಅವಶ್ಯಕತೆ ಇದೆ. 4ನೇ ಬಾರಿಗೆ ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಮುಂದಿನ ಅವಧಿ ಕೂಡ ಶಾಸಕನಾಗಬೇಕು, ನಿಮ್ಮ ಸೇವೆ ಸಲ್ಲಿಸಬೇಕಂತ ಆಸೆ ಇದೆ. ಖಂಡಿತವಾಗಿ ತಾವು ಆಶೀರ್ವಾದ ಮಾಡ್ತೀರಂತ ತಮ್ಮ ಮೇಲೆ ಅತಿಯಾದ ವಿಶ್ವಾಸ ಇದೆ. ಖಂಡಿತವಾಗಿ ತಾವು ಆಯ್ಕೆ ಮಾಡ್ತೀರಿ. ಯಮಕನಮಡಿ 2008ರಲ್ಲಿ ಯಾವ ರೀತಿ ಇತ್ತು, 2023ರಲ್ಲಿ ಯಾವ ರೀತಿ ಅಂತ ಬಹುಶಃ ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ರಿ. ಮಾಧ್ಯಮದವರು ಕೂಡ ಸಾಕ್ಷಿಯಾಗಿದ್ರಿ. ಇಡೀ ಜನ ಈ ಭಾಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಕೂಡ ಸಾಕ್ಷಿ ಆಗಿದ್ರಿ. ಬಹುಶಃ ನಾವು ಬರೋಕ್ಕಿಂತ ಮುಂಚೆ ಬಹಳ ಸಮಸ್ಯೆ ಇತ್ತು. ರಸ್ತೆಗಳ ಸಮಸ್ಯೆ ಇರ್ಬೋದು, ಕುಡಿ ನೀರು ಸಮಸ್ಯೆ ಇರ್ಬೋದು, ಶಿಕ್ಷಣ ವ್ಯವಸ್ಥೆಯ ಸಮಸ್ಯೆ ಇರ್ಬೋದು, ಹಲವಾರು ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ. ಅವೆಲ್ಲ ಬದಲಾವಣೆ ಆಗಿದೆ. ಜನ ಕೂಡ ಸಾಕಷ್ಟು ಪರಿವರ್ತನೆ ಆಗಿದ್ರೆ, ನೀವು ಕೂಡ ರಾಜಕಾರಣಕ್ಕಿಂತಲೂ ನಿಮ್ಮನ್ನು ಮುಖ್ಯವಾಹಿನಿಗೆ ತರಬೇಕು. ಮುಖ್ಯವಾಹಿನಿಗೆ ತರಲಿಕ್ಕೆ ಕಳೆದ ಸತತ 15 ವರ್ಷಗಳಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಫಲವಾಗಿ ಇವತ್ತು ಕೂಡ ನೀವು ಕೂಡ ಭಾಳ ಮುಖ್ಯವಾಹಿನಿಗೆ ಬಂದು ಭಾಳ ಸಂತೋಷ. ಯಾಕೆ ರಾಜಕಾರಣ ಇವತ್ತು ಇರ್ತೈತೆ ಇರೋಲ್ಲ, ಆದರೆ ನಿಮ್ಮನ್ನ ಮೇಲೆ ಎತ್ತುವಂಥ ಪ್ರಾಮಾಣಿಕ ಕೆಲಸ ಮಾಡಿದ್ವಿ. ಇವತ್ತು ಭಾಳ ಹೆಮ್ಮೆಯ ವಿಷಯ.
ಜೊತೆಗೆ ಬಹಳಷ್ಟು ನಾ ಈಗಾಗಲೇ ಘೋಷಣೆ ಮಾಡಿದ್ದೇನೆ. ರಾಜ್ಯದಲ್ಲಿ ಬರುವಂಥ 10 ಟಾಪ್ 10ನಲ್ಲಿ ಎಮ್ಕನ್ಮೋಡಿ ಬರಬೇಕಂತ ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಅದನ್ನ ತರುವಂಥ ಶಕ್ತಿ ನಿಮಗಿದೆ. ನಾವು ಹೇಳಬಹುದು ಭಾಷಣದಲ್ಲಿ 10ರಲ್ಲಿ ಬರಲೇಬೇಕು. ಅದನ್ನು ನೀವು ಗ್ಯಾರಂಟಿ, ನಿಮಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಇವತ್ತು ನೀವು ನಮಗೆ ಗ್ಯಾರಂಟಿ ಕೊಟ್ಟು ಹೋಗಬೇಕು. ಟಾಪ್ 10ನಲ್ಲಿ ಎಮ್ಕನ್ಮೋಡಿ ಇರ್ತದೆ. ಮಾಡುವಂಥ ಶಕ್ತಿ ನಿಮಗಿದೆ. ಕಳೆದ 15 ವರ್ಷಗಳ ಮಾಡುವಂಥ ಸೇವೆ ಅದನ್ನು ಈ ಸಾರಿ ಗುರಿ ಮುಟ್ತೀವಿ. ಕಳೆದ ಸಾರಿ ಕೂಡ ಒಂದು ಇತಿಹಾಸ ಮಾಡಿದ್ವಿ ನಾವು. ಕಾನ್ಸ್ಟಿಟ್ಯೂನ್ಸಿಗೆ ಬರದೆ ಗೆದ್ದು ತೋರಿಸುವಂಥ ಒಂದು ಛಲ ಆಯ್ತು ನನಗೆ. ಹೀಗಾಗಿ ನಮ್ಮ ಮತಗಳ ಸಂಖ್ಯೆ ಕಡಿಮೆ ಆಗಿದೆ ಹೊರತಾಗಿ ಬೇರೆ ಕಾರಣ ಯಾವುದೂ ಅಲ್ಲ. ಹಿಂದೆ ಬಂಗಾರಪ್ಪನವರು ಆ ರೀತಿ ಮಾಡ್ತಿದ್ರು. ನಾನು ಒಂದ್ಸಾರಿ ಬಂಗಾರಪ್ಪ ರೀತಿ ಮಾಡಬೇಕಂತ ಪ್ರಯೋಗ ಮಾಡಿದೆ, ಸಕ್ಸಸ್ ಆದೀವಿ. ಅದರ ಅಂತರ ಕಡಿಮೆ ಆಯ್ತು. ಈ ಸಾರಿ ಕೂಡ ಚಾಲೆಂಜ್ ನಮ್ಮ ವಿರೋಧಿಗಳಿಗೆ ಈ ಸಾರಿ ಚಾಲೆಂಜ್. ಟಾಪ್ 10ನಲ್ಲಿ ಯಾರು ಕೂಡ ನಮ್ಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಟಾಪ್ 10ನಲ್ಲಿ ಬಂದೇ ಬರ್ತೀವಿ. ಹೀಗಾಗಿ ಆ ಮಾಡುವಂಥ ಕೆಲಸ ನಿಮ್ಮ ಮೇಲಿದೆ. ಇನ್ನು ಕೇವಲ 4 ದಿವಸ ಚುನಾವಣೆ ಇದೆ. ಪ್ರತಿಯೊಂದು ಮನೆಯಲ್ಲಿ ತಾವು ಹೋಗಬೇಕು, ಮತದಾರರನ್ನು ಇನ್ನೂ ಒಲಿಸ್ಬೇಕು. ಹೆಚ್ಚು ಕಮ್ಮಿ ಎಲ್ಲ ಬೂತ್ಗಳಲ್ಲಿ ನಾವು ಹೆಚ್ಚು ಲೀಡ್ನಲ್ಲಿ ಇದ್ದೀವಿ. 235 ಬೂತ್ಗಳಲ್ಲಿ 22ರಲ್ಲಿ ಮಾತ್ರ ನಾವು ಸ್ವಲ್ಪ ಕಡಿಮೆ ಇದೆ. ಎಷ್ಟು? 22 ಬೂತ್ಗಳಲ್ಲಿ ನಮ್ಮ ಸರ್ವೆ ಪ್ರಕಾರ 22ರಲ್ಲಿ ಕಡಿಮೆ ಇದೆ. ಇನ್ನೂ 4 ದಿವಸ ಇದೆ. ಆಮೇಲೆ ಹೇಳ್ತೀನಿ ಯಾವ 22 ಬೂತ್ಗಳಂತ. ಅದನ್ನು 60% 70% ಒಯ್ಯಲಿಕ್ಕೆ ಪ್ರಯತ್ನ ಮಾಡಿ. ಅದು ಕೂಡ 50ರಲ್ಲಿದೆ. ಇನ್ನು ಮಿಕ್ಕಿದ್ದಂತೆ ನಿಮ್ಮ ಆಶೀರ್ವಾದದಿಂದ ಕೇಳೋ 90 ಇದೆ, 80 ಇದೆ, 70 ಕೂಡ ನಮಗೆ ಸಾಕಷ್ಟಿದೆ. ಅದಕ್ಕಾಗಿ ನಮ್ಮ ಗುರಿ ಒಂದೇ. ನಮ್ಮ ವಿರೋಧಿಗಳು ಇನ್ನು 20 ವರ್ಷ ನಮ್ಮ ಸಮೀಪ ಬರಬಾರ್ದು. ಯಾಕ 20 ವರ್ಷ ಬರಬಾರ್ದು. ಆ ರೀತಿಯಲ್ಲಿ ನೀವು ಲೀಡನ್ನು ಮಾಡಬೇಕು. ಮೊದಲನೇ 2ನೇ ರೌಂಡ್ನಲ್ಲೇ ರಿಸಲ್ಟ್ ಆಗಬೇಕು. 18ರವರೆಗೆ ಕಾಯ್ದ ಅವಶ್ಯಕತೆ ಇಲ್ಲ. ನಮ್ಮ ಅಂತಿಮ ಬೂತನ್ನು ಎಣಿಕೆ ಮಾಡಲಿಕ್ಕೆ 18 ರೌಂಡ್ ಆಗ್ತದೆ. 2ನೇ 3ನೇ ರೌಂಡ್ನಲ್ಲೇ ರಾಜ್ಯಕ್ಕೆ ಪ್ರಥಮ ಸಂದೇಶ ಎಮ್ಕನ್ಮೋಡಿಯಿಂದ ಹೋಗಬೇಕು. ಅದನ್ನೆಲ್ಲ ತಾವು ಮಾಡ್ತೀರಿ ಅಂತೇಳಿ ನಿಮ್ಮ ಸೇವೆ 15 ವರ್ಷಗಳಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ್ದೇನೆ. ಅದರ ಪ್ರತಿಫಲವಾಗಿ ನೀವು ಕೂಡ ನನಗೆ ಅಷ್ಟೇ ಆಶೀರ್ವಾದ ಮಾಡಿದ್ರಿ. ಕಳೆದ ಸಾರಿ ಕಾನ್ಸ್ಟಿಟ್ಯೂನ್ಸಿಗೆ ಬರದೆ ನೀವು ಗೆಲ್ಲಿಸಿದಂಥ ಕೀರ್ತಿ ಅದು ಎಮ್ಕನ್ಮೋಡಿ ಭಾಗಕ್ಕೆ ಸೇರ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಚಿಕ್ಕೋಡಿಗೆ ಹೋಗಬೇಕಾಗಿದೆ. ಹಲವಾರು ವಿಷಯಗಳನ್ನು ಅವರು ಬೆಳಕು ಚೆಲ್ಲಿದ್ದಾರೆ. ಹಸ್ತದ ಗುರುತಿಗೆ ಕಾಂಗ್ರೆಸ್ಸಿಗೆ ತಾವು ಆಶೀರ್ವಾದ ಮಾಡಬೇಕು. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ತರಬೇಕಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲ. ಧನ್ಯವಾದಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ದೇಶ ಕಂಡ ಯುವ ನೇತೃತ್ವ ಆಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ನಾವು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿ ಮಾಡ್ಕೊತೇನೆ. ಐ ರಿಕ್ವೆಸ್ಟ್ ಆನರೇಬಲ್ ರಾಹುಲ್ ಗಾಂಧೀಜಿ ಟು ಅಡ್ರೆಸ್ ದ ಗ್ಯಾದರಿಂಗ್. सतीश जारकिहोली जी, सलीम अहमद जी, लक्ष्मण राव जी, वीर कुमार पाटिल जी, आसिफ सैद जी, स्टेज पे कांग्रेस पार्टी के वरिष्ठ नेता, प्यारे कार्यकर्ता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत। ಹಲೋ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ನೆರೆದಿರ್ತಕ್ಕಂಥ ಎಲ್ಲ ಜನಸ್ತೋಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. कुछ ही दिनों में कर्नाटक में चुनाव होगा और आपको
सरकार बनानी है। ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೀತಾ ಇದೆ. ಒಂದು ಹೊಸ ಸರ್ಕಾರ ಬರುವ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ. 3 साल पहले आपने सरकार चुनी और बीजेपी ने उस सरकार को चोरी किया। 5 ವರ್ಷ ಹಿಂದೆಗಳೇ ನೀವೊಂದು ಸರ್ಕಾರವನ್ನ ಚುನಾಯಿಸಿದ್ರಿ. ಆದರೆ ಬಿಜೆಪಿಯವರು ಆ ಸರ್ಕಾರನ ನಿಮ್ಮಿಂದ ಕದ್ಕೊಂಡು ಹೋಗಿದ್ದಾರೆ. पैसे देकर एमएलए को खरीद कर बीजेपी ने यहां अपनी सरकार बनाई है। ದುಡ್ಡಿನ ಆಮಿಷವನ್ನು ಕೊಟ್ಟು ಎಂಎಲ್ಎಗಳನ್ನ ಖರೀದಿ ಮಾಡಿಕೊಂಡು ಇವತ್ತು ಅವರು ಸರ್ಕಾರವನ್ನ ರಚನೆ ಮಾಡಿದ್ದಾರೆ. और जो सरकार चोरी की सरकार होगी तो उस सरकार चोरी ही करेगी। ಇವತ್ತು ತುಡುಗಿನ ಮೂಲದಿಂದ ಅಧಿಕಾರಕ್ಕೆ ಬಂದವರು ಅವರ ಸರ್ಕಾರ ತುಡುಗಿಂದ ಆಗಿರತಕ್ಕಂಥದ್ದನ್ನ ನಾನು ಈ ಮಾತನ್ನ ಹೇಳ ಬಯಸ್ತಾ ಇದ್ದೇನೆ. और पिछले 3 साल बीजेपी ने कर्नाटक में चोरी का रिकॉर्ड तोड़ दिया। ಇವತ್ತು 3 ವರ್ಷಗಳ ಕಾಲ ಅವರು ಬಿಜೆಪಿ ಆಡಳಿತದಲ್ಲಿದ್ದಾಗ ಭ್ರಷ್ಟಾಚಾರದ ಒಂದು ಹೊಸ ರೆಕಾರ್ಡ್ ಅನ್ನು ಅವರು ಮಾಡಿದ್ದಾರೆ. शायद हिंदुस्तान की सबसे भ्रष्ट सरकार कर्नाटक की सरकार। ಇವತ್ತು ಭಾರತ ದೇಶದ ಅತಿ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಕರ್ನಾಟಕದಲ್ಲಿರುವಂತಹ ಬಿಜೆಪಿ ಸರ್ಕಾರ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ ಬಯಸ್ತಾ ಇದ್ದೇನೆ. हाँ, कॉन्ट्रैक्टर एसोसिएशन ने प्रधानमंत्री को चिट्ठी लिखी और उनसे कहा कि कर्नाटक में हर कॉन्ट्रैक्ट पे 40% कमीशन लिया जाता है। ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಅವರು ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ 40% ಕಮಿಷನ್ ಕೊಡಬೇಕಾಗ್ತದೆ ಅಂತ ಹೇಳಿ. आज तक प्रधानमंत्री ने जवाब नहीं दिया। ಆದ್ರೆ ಇದರ ಬಗ್ಗೆ ಪ್ರಧಾನಮಂತ್ರಿಗಳು ಇನ್ನೂವರೆಗೂ ಒಂದು ಚಕಾರನ್ನು ಎತ್ತಿಲ್ಲ. बीजेपी के एमएलए ने कहा कि 2500 करोड़ रुपए में सीएम की कुर्सी खरीदी जा सकती है। ಇವತ್ತು ಬಿಜೆಪಿಯ ಒಬ್ಬ ಎಂಎಲ್ಎ ಹೇಳ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಬೇಕಾದ್ರೆ 2500 ಕೋಟಿ ರೂಪಾಯಿ ಲಂಚ ಕೊಡಬೇಕಾಗ್ತದೆ ಅಂತ ಹೇಳಿ. दिंगलेश्वर स्वामी जी कहते हैं कि मुझे डिस्काउंट दिया, 40% नहीं लिया, 30% लिया। ಇವತ್ತು ದಿಂಗಾಲೇಶ್ವರ ಸ್ವಾಮಿಗಳು ಹೇಳ್ತಾರೆ, ನನ್ನ ಕೆಲಸ ಮಾಡ್ಕೋಬೇಕಾದ್ರೆ ನನಗೆ ಡಿಸ್ಕೌಂಟ್ ಕೊಟ್ಟರು, ವಿನಾಯಿತಿಯನ್ನ ಕೊಟ್ಟರು, ನನ್ನ ಹತ್ರ 40% ಇಸ್ಕೊಳ್ಳಿಲ್ಲ, ಆದ್ರೆ ನನ್ನ ಹತ್ರ 30% ಕಮಿಷನ್ ಇಸ್ಕೊಂಡಿದ್ದಾರೆ ಅಂತ ಹೇಳಿ. पुलिस सब इंस्पेक्टर स्कैम, असिस्टेंट प्रोफेसर स्कैम, असिस्टेंट इंजीनियर स्कैम, कोऑपरेटिव बैंक स्कैम। ಇವತ್ತು ಕರ್ನಾಟಕ ರಾಜ್ಯದಲ್ಲಿ PSI ನೇಮಕಾತಿಯಲ್ಲಿ ಒಂದು ಭ್ರಷ್ಟಾಚಾರ ನಡೆದಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳ ನೇಮಕಾತಿಯಲ್ಲಿ ಎಲ್ಲದರಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ. हर चीज में कर्नाटक में स्कैम हुआ है। ಇವತ್ತು ಪ್ರತಿಯೊಂದು ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. अब देखिए, प्रधानमंत्री आते हैं, भाषण करते हैं, मगर भ्रष्टाचार के बारे में एक शब्द नहीं कहते। ಇವತ್ತು ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ, ಭಾಷಣ ಮಾಡ್ತಾರೆ, ಆದ್ರೆ ಒಂದರಲ್ಲೂ ಕೂಡ ಅವ್ರು ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಚಕಾರನ್ನು ಎತ್ತರತಕ್ಕಂತ ಒಂದು ಪ್ರಧಾನಮಂತ್ರಿ ಯಾರಾಗಿದ್ರೆ ಅದು ಮೋದಿ ಅವರು ಅಂತ ಹೇಳಿ. तो मैं प्रधानमंत्री से सवाल पूछता हूं, आपने पिछले 3 सालों में जो कर्नाटक में भ्रष्टाचार हुआ उसके बारे में क्या किया? क्या एक्शन लिया? किसको सजा दी? ಇವತ್ತು ಪ್ರಧಾನಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. 3 ವರ್ಷಗಳ ಕಾಲ ಭ್ರಷ್ಟಾಚಾರ ನಡೆದಾಗ ನೀವೇನ್ ಮಾಡ್ತಿದ್ರಿ? ಯಾರ ವಿರುದ್ಧವಾಗಿ ನೀವು ಒಂದು ಕ್ರಮವನ್ನ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಬಹಿರಂಗ ಪಡಿಸಬೇಕು. कितने लोगों को आपने जेल में डाला? ಎಷ್ಟು ಜನನ ಜೈಲಿಗೆ ಕಳಿಸಿದ್ರಿ? आज तक प्रधानमंत्री ने एक शब्द नहीं कहा है। ದುರಾದೃಷ್ಟವಶಾತ್ ಪ್ರಧಾನಮಂತ್ರಿಗಳು ಇವತ್ತಿನವರೆಗೂ ಅದರ ಬಗ್ಗೆ ಒಂದು ಶಬ್ದವನ್ನು ಕೂಡ ಚಕಾರೆತ್ತಿಲ್ಲ. आते हैं और बहाने दे जाते हैं। ಇಲ್ಲಿ ಬರ್ತಾರೆ, ಯಾವುದಾದ್ರೂ ಒಂದು ನೆಪ ಹೇಳಿ ವಾಪಸ್ ಡೆಲ್ಲಿಗೆ ಹೋಗ್ತಾರೆ. तो प्रधानमंत्री जी, कर्नाटक के युवाओं को आप बताइए, आपने कर्नाटक में भ्रष्टाचार के खिलाफ क्या किया?
ಪ್ರಧಾನಮಂತ್ರಿಗಳೇ, ನೀವು ಕರ್ನಾಟಕ ಯುವ ಜನತೆಗೆ ತಾವು ಹೇಳಬೇಕು, ಭ್ರಷ್ಟಾಚಾರ ವಿರುದ್ಧ ತಾವೇನ್ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಅಂತ ಹೇಳಿ. महंगाई की बात करते हैं. ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತನಾಡೋಣ. गैस सिलेंडर पहले 400 रुपए का था. ಗ್ಯಾಸ್ ಸಿಲಿಂಡರ್ ಮೊದಲು 400 ರೂಪಾಯಿಗಿತ್ತು, अब 1100 रुपए का हो गया है. ಆದ್ರೆ ಇವತ್ತು 1100 ರೂಪಾಯಿ ಆಗಿದೆ. प्रधानमंत्री जी, इसके बारे में आपने क्या किया? ಇದ್ರ ಬಗ್ಗೆ ಪ್ರಧಾನಮಂತ್ರಿಗಳೇ ನೀವೇನ್ ಮಾಡಿದ್ದೀರಾ? पेट्रोल 60 रुपए का होता था, 100 रुपए का हो गया. इसके बारे में आपने क्या किया? ಇವತ್ತು ಪೆಟ್ರೋಲ್ 60 ರೂಪಾಯಿಗಿತ್ತು, ಇವತ್ತು 100 ರೂಪಾಯಿನ ಗಡಿಯನ್ನ ದಾಟಿದೆ. ಅದ್ರ ಬಗ್ಗೆ ನೀವೇನ್ ಮಾಡಿದ್ದೀರಾ? बेरोजगारी के बारे में आपने क्या किया? ಇವತ್ತು ನಿರುದ್ಯೋಗದ ಬಗ್ಗೆ ನೀವೇನ್ ಮಾಡಿದ್ದೀರಾ? आपने कहा था 2 करोड़ युवाओं को हर साल रोजगार दोगे. कर्नाटक में बेरोजगारी फैली है, आपने इसके बारे में क्या किया? ಪ್ರಧಾನಮಂತ್ರಿಗಳೇ, ನೀವೊಂದು ವಾಯ್ದೆಯನ್ನ ಮಾಡಿದ್ರಿ, ನೀವು ಪ್ರತಿ ವರ್ಷ 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀರಿ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಜನ ನಿರುದ್ಯೋಗಿ ಆಗಿದ್ದಾರೆ, ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡಿದ್ದೀರಾ? जब कर्नाटक में बाढ़ आई तो प्रधानमंत्री जी आपने क्या किया? ಇವತ್ತು ಕರ್ನಾಟಕದಲ್ಲಿ ಹೊಳೆ ಪ್ರವಾಹ ಬಂತು, ಅವಾಗ ನೀವೇನ್ ಮಾಡಿದ್ರಿ? और जब कर्नाटक और दूसरी स्टेट्स के बीच में पानी का मसला उठा तो आपने क्या कर्नाटक की मदद की और कैसे की? ಇವತ್ತು ಕರ್ನಾಟಕದಲ್ಲಿ ಬೇರೆ ರಾಜ್ಯದ ಜೊತೆಯಲ್ಲಿ ಕುಡಿಯುವ ನೀರಿಗಾಗಿ ಒಂದು ಕಲಹ ಬಂದಾಗ ನೀವೇನಾದ್ರೂ ಕರ್ನಾಟಕದ ಪರವಾಗಿ ವಿಷಯ ಎತ್ತಿದ್ರಾ? तो जो मुद्दे हैं उनके बारे में प्रधानमंत्री एक शब्द नहीं कहते. ಇವತ್ತು ಯಾವ ವಿಷಯಗಳಿದೆ ಅದರ ಬಗ್ಗೆ ವಿಷಯಗಳ ಬಗ್ಗೆ ಪ್ರಧಾನಮಂತ್ರಿಗಳು ಚರ್ಚೆನೆ ಮಾಡೋದಿಲ್ಲ. गरीबों के बारे में, युवाओं के बारे में, किसानों के बारे में, मजदूरों के बारे में प्रधानमंत्री एक शब्द नहीं कहेंगे. ಇವತ್ತು ಪ್ರಧಾನಮಂತ್ರಿಗಳು ಬಡವರಿಗಾಗಿ ಕೆಲಸ ಮಾಡುವಂತಹ ಕೆಲಸಗಾರರಿಗಾಗಿ ಮತ್ತೆ ಯುವಕರಿಗಾಗಿ ಒಂದು ಶಬ್ದವನ್ನು ಕೂಡ ಎತ್ತೋದಿಲ್ಲ. भाषण में कहेंगे कि कांग्रेस पार्टी ने 91 बार मेरे बारे में गलत बोला. ಇವತ್ತು ಬರೀ ಭಾಷಣದಲ್ಲಿ ಹೇಳ್ತಾರೆ ಕಾಂಗ್ರೆಸ್ನವರು 91 ಸಾರ್ತಿ ನನ್ನನ್ನ ಬೈದಿದ್ದಾರೆ ಅಂತ ಹೇಳಿ बहाने बनाते हैं. ಇವತ್ತು ಅವರು ಬರೀ ಒಂದು ಬಹಾನವನ್ನು ಮಾಡ್ತಾ ಇದ್ದಾರೆ. मगर जो असली मुद्दे हैं उनके बारे में नहीं बोल सकते. ಇವತ್ತು ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಆ ವಿಷಯಗಳನ್ನ ಅವರು ಪ್ರಧಾನಮಂತ್ರಿಗಳು ಎಂದಿಗೂ ಪ್ರಸ್ತಾಪ ಮಾಡೋದಿಲ್ಲ. कांग्रेस पार्टी जो कहती है वो कर देती है. ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತದೆ. जैसे प्रधानमंत्री ने 15 लाख रुपए का वायदा किया था, वैसा वायदा हम कभी नहीं करेंगे. ಇವತ್ತು ಪ್ರಧಾನಮಂತ್ರಿಗಳು ಒಂದು ವಾಯ್ದೆಯನ್ನ ಮಾಡಿದ್ರು, ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಜಮಾ ಮಾಡ್ತೀನಿ ಅಂತೇಳಿ. ಅಂತ ಸುಳ್ಳು ಭರವಸೆಯನ್ನ ಕಾಂಗ್ರೆಸ್ ಎಂದಿಗೂ ಮಾಡೋದಿಲ್ಲ. नोटबंदी जैसा काम हम कभी नहीं करेंगे. ಇವತ್ತು ನೋಟ್ ಬಂದಿ ಅಂತ ಕೆಟ್ಟ ಕೆಲಸವನ್ನ ನಾವು ಎಂದೂ ಮಾಡೋದಿಲ್ಲ. क्योंकि ये गरीबों के खिलाफ, किसानों के खिलाफ, मजदूरों के खिलाफ कार्रवाई थी. ಇವರು ಈ ಒಕ್ಕಲಿಗರ ವಿರುದ್ಧ ಮತ್ತೆ ಯುವಕರ ವಿರುದ್ಧ ಮತ್ತು ಕಾರ್ಮಿಕರ ವಿರುದ್ಧ ಕಾರ್ಯವಾಹಿಯನ್ನ ಮಾಡಿದ್ದಾರೆ. ನಾವೆಂದಿಗೂ ಆ ತರ ಮಾಡೋದಿಲ್ಲ. तो सवाल यह है कि जब यहां कांग्रेस पार्टी की सरकार बनेगी तो कांग्रेस पार्टी आपके लिए क्या करने जा रही है? ಇವತ್ತು ಪ್ರಶ್ನೆ ಏನಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಗಳಿಗೆ ಏನ್ ಮಾಡ್ತದೆ ಅಂತಕ್ಕಂಥದ್ದನ್ನ. पिछली सरकार जो कांग्रेस की थी, सिद्धरामैया जी की, उसके बारे में आपको सब मालूम है. ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ. गरीबों की मदद की थी, कमजोरों की मदद की थी, किसानों की मदद की थी. ಬಡವರಿಗಾಗಿ ಅವರು ಕೆಲಸ ಮಾಡಿದ್ದನ್ನ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. इस बार हम क्रांतिकारी काम करने जा रहे हैं. ಈ ಸತಿ ನಾವು ಒಂದು ದೊಡ್ಡ ಕ್ರಾಂತಿಕಾರಿ ಕೆಲಸಕ್ಕೆ ಕೈ ಹಾಕಿದ್ದೇವೆ. 5 वायदे हम पहले दिन पहली कैबिनेट मीटिंग में पूरे करने जा रहे हैं. 5 ವಾಯ್ದೆಗಳು, 5 ಗ್ಯಾರಂಟಿಗಳನ್ನ ನಾವು ಕರ್ನಾಟಕ ಜನತೆಗೆ ಕೊಡ್ತಾ ಇದ್ದೀವಿ. और ये शुरुआत है. ಇದು ಬರೀ ಒಂದು ಶುರುವಾತ್, ಇದು ಮೊದಲೇ ಹೆಜ್ಜೆ. पहले दिन ये 5 काम हो जाएंगे. ನಾವು ಸರ್ಕಾರ ಮಾಡಿದ ಮೇಲೆ ಮೊದಲೇ ದಿನಾನೇ ಈ 5 ಕೆಲಸಗಳನ್ನ ಮಾಡಿ ತೋರಿಸ್ತೇವೆ. बीजेपी ने
बीजेपी ने आपसे 3 साल पैसा छीना है, लूटा है। ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ 3 ವರ್ಷಗಳ ಕಾಲ ನಿಮ್ಮನ್ನ ಲೂಟಿ ಹೊಡೆದಿದ್ದಾರೆ. हर चीज में गरीबों से पैसा छीना है। ಪ್ರತಿಯೊಂದು ಹೆಜ್ಜೆಯಲ್ಲಿ ಬಡವರಿಂದ ದುಡ್ಡನ್ನ ಕದ್ದಿದ್ದಾರೆ. इसीलिए हम आपका पैसा आपको वापस देने जा रहे हैं। ಆದ್ರಿಂದ ನಿಮ್ಮ ದುಡ್ಡನ್ನು ಏನ್ ಕದ್ದಿದ್ದಾರೆ ನಿಮಗೆ ವಾಪಸ್ ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ. हजारों करोड़ रुपए हम सा- कर्नाटक की जनता को और किसानों को वापस देने जा रहे हैं। ಇವತ್ತು ಸಾವಿರಾರು ಕೋಟಿ ಅವರೇನ್ ಲೂಟಿ ಹೊಡೆದಿದ್ದಾರೆ ಅದನ್ನ ವಾಪಸ್ ಆಗಿ ನಿಮ್ಮ ರೈತರಿಗೆ ಅಕೌಂಟ್ಗೆ ನಾವು ಜಮಾ ಮಾಡ್ತೀವಿ. सबसे पहला वायदा गृह लक्ष्मी, ಮೊದಲೇ ಸ್ಕೀಮ್ ಯಾವುದಪ್ಪ ಅಂದ್ರೆ ಅದರ ಹೆಸರು ಗೃಹಲಕ್ಷ್ಮಿ. 2000 रुपए हर महीने कर्नाटक की महिलाओं को। ಇವತ್ತು ಪ್ರತಿಯೊಂದು ತಿಂಗಳು ಪ್ರತಿಯೊಬ್ಬ ಮಹಿಳೆ ಅಕೌಂಟ್ಗೆ 2000 ರೂಪಾಯಿಯನ್ನ ನಾವು ಜಮಾ ಮಾಡ್ತೀವಿ. आपके बैंक अकाउंट में हर महीने 2000 रुपए मिलेगा आपको। ಹೆಣ್ಮಕ್ಕಳಿಗೆ ಅವರ ಅಕೌಂಟ್ಗೆ 2000 ರೂಪಾಯಿಯನ್ನ ಪ್ರತಿ ತಿಂಗಳು ಜಮಾ ಮಾಡ್ತೀವಿ. नरेंद्र मोदी जी ने 1100 रुपए का सिलेंडर की बनाया। ಇವತ್ತು ನರೇಂದ್ರ ಮೋದಿ ಅವರು 1100 ರೂಪಾಯಿಯ ಗ್ಯಾಸ್ ಸಿಲಿಂಡರ್ ಅನ್ನ ಮಾಡಿದ್ದಾರೆ. महिलाओं को कष्ट हुआ, ಇದು ಹೆಣ್ಮಕ್ಕಳಿಗೆ ವಿಶೇಷವಾಗಿ ತೊಂದರೆ ಆಗಿದೆ. महंगाई से महिलाओं को सबसे ज्यादा चोट पड़ती है। ಇವತ್ತು ಬೆಲೆ ಏರಿಕೆಯಿಂದ ಯಾರಿಗಾದ್ರೂ ಕಷ್ಟ ಆಗಿದ್ರೆ ಮಹಿಳೆಯರಿಗೆ ಬಹಳ ತುಂಬಾ ಕಷ್ಟ ಆಗಿದೆ. इसीलिए 2000 रुपए हर महीने हर महिला को कांग्रेस पार्टी देने जा रही है। ಆದ್ರಿಂದ ನಾವು ಮಹಿಳೆಯರ ಅಕೌಂಟ್ಗೆ 2000 ರೂಪಾಯಿನ ಜಮಾ ಮಾಡ್ತಾ ಇದ್ದೀವಿ. मगर हम वहां नहीं रुके। ಅಷ್ಟಕ್ಕೆ ನಾವು ನಿಂತಿಲ್ಲ. यहां जो महिलाएं आई हैं, मैं आपको बताना चाहता हूं, ಇಲ್ಲಿ ಏನ್ ಮಹಿಳೆಯರು ಸೇರ್ಕೊಂಡಿದ್ದಾರೆ ವಿಶೇಷವಾಗಿ ನಿಮ್ಗೊಂದು ಮಾತು ಹೇಳ್ತೀನಿ. हमारा एक और स्कीम होगा जिसका नाम सखी है। ಇವತ್ತು ನಮ್ದು ಇನ್ನೊಂದು ಸ್ಕೀಮ್ ಇದೆ, ಅದರ ಹೆಸರು ಸಖಿ ಅಂತ ಹೇಳಿ. और सखी स्कीम के माध्यम से आप कर्नाटक में जब बस में जाएंगी आपको 1 पैसा नहीं देना पड़ेगा, मुफ्त में जाएंगी आप। ಇವತ್ತು ಮಹಿಳೆಯರು ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಬಸ್ನಲ್ಲಿ ನೀವು ಟಿಕೆಟ್ ತೆಗೆಸಬೇಕಾಗಿಲ್ಲ, ಒಂದು ನಯಾ ಪೈಸಾನು ಕೊಡಬೇಕಾಗಿಲ್ಲ. महिलाओं को 1 पैसा नहीं देना पड़ेगा बस में जाने के लिए। ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಹಿಳೆಯರು ಒಂದು ಪೈಸಾ ಕೂಡ ಕೊಡಬೇಕಾಗಿಲ್ಲ. तीसरा वायदा अन्न भाग्य स्कीम। ಮೂರನೇದು ಅನ್ನಭಾಗ್ಯ ಸ್ಕೀಮ್. 10 केजी चावल हर परिवार के मेंबर को। ಇವತ್ತು 10 ಕಿಲೋ ಅಕ್ಕಿಯನ್ನ ಪರಿವಾರದ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಕೊಡ್ತಾ ಇದ್ದೀವಿ. कि कर्नाटक में कोई भी व्यक्ति भूखा ना सोए। ಇದು ಯಾಕಂತಂದ್ರೆ ಕರ್ನಾಟಕದಲ್ಲಿ ಯಾರು ಕೂಡ ಹಸಿವಿನಿಂದ ಮನೆಗೆ ಹೋಗಿ ಮಲ್ಕೋಬಾರ್ದು. चौथा वायदा ನಾಲ್- गृह ज्योति। ನಾಲ್ಕನೆಯದು ಗೃಹ ಜ್ಯೋತಿ ಅಂತ ಹೇಳಿ 200 यूनिट मुफ्त में बिजली हर परिवार को। ಪ್ರತಿಯೊಂದು ಮನೆತನಕ್ಕೆ 400 ಯೂನಿಟ್ ಅನ್ನ ಕರೆಂಟ್ ಅನ್ನ ಪುಕ್ಕಟೆಯಾಗಿ ಕೊಡತಕ್ಕಂತ ಒಂದು ವಾಯ್ದೆಯನ್ನ ಇವತ್ತು ಕಾಂಗ್ರೆಸ್ ಮಾಡ್ತದೆ. और 5वां और शायद सबसे जरूरी वायदा युवा निधि। ಈಗ 5ನೇದು ಬಹು ಮುಖ್ಯವಾಗಿ ಆ ಸ್ಕೀಮ್ ಹೆಸರು ಯುವ ನಿಧಿ ಅಂತ ಹೇಳಿ. प्रधानमंत्री ने कहा था 2 करोड़ युवाओं को रोजगार देंगे। ಪ್ರಧಾನಮಂತ್ರಿಗಳು ಹೇಳಿದ್ರು ನಾನು 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ. उल्टा आज सबसे ज्यादा बेरोजगारी, 40 साल में सबसे ज्यादा बेरोजगारी आज हिंदुस्तान में है। ಆದ್ರೆ ಇವತ್ತು ಉಲ್ಟಾ ತಿರುಗಿ ನೋಡಿದ್ರೆ 40 ವರ್ಷಗಳ ಒಂದು ಇತಿಹಾಸ ನೋಡಿದ್ರೆ ಇವತ್ತು ನಿರುದ್ಯೋಗ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿದ್ದು ಇದೇ ವೇಳೆಯಲ್ಲಿ. नोटबंदी और जीएसटी के कारण युवाओं को रोजगार मिल ही नहीं सकता। ಇವತ್ತು ನೋಟ್ ಬಂದಿ ಆಗಿದೆ, GST ಬಂದಿದೆ ಆಗಿದೆ. ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ನಿರುದ್ಯೋಗ ಬಹಳಷ್ಟು ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. तो युवा निधि स्कीम के माध्यम से हम 3000 रुपए हर महीने कर्नाटक के हर ग्रेजुएट को 2 साल के लिए देंगे। ಇವತ್ತು ಯುವ ನಿಧಿ ಅಂತಕ್ಕಂಥ ಒಂದು ಸ್ಕೀಮ್ ನಡಿಯಲ್ಲಿ ನಿರುದ್ಯೋಗಿ ಇರುವಂತಹ ಪ್ರತಿಯೊಬ್ಬ ಪದವೀಧರ ಕರ್ನಾಟಕದಲ್ಲಿ ಏನಿದ್ದಾನೆ ಅವನಿಗೆ 2 ವರ್ಷಗಳ ಕಾಲ ತಿಂಗಳ 3000 ರೂಪಾಯಿ ಮಾಶಾಸನೆ ಕೊಡತಕ್ಕಂಥ ಒಂದು ಸ್ಕೀಮ್ ಅಂತಂದ್ರೆ ಅದು ಮಾಡ್ತಾ ಇದೀವಿ. और 1500 रुपए
हर डिप्लोमा होल्डर को 2 साल के लिए हर महीने ಇವತ್ತು ಅಷ್ಟೇ ಅಲ್ಲ, ನೀವು ಡಿಪ್ಲೊಮಾ ಮಾಡಿದ್ದಿದ್ರೆ ನಿರುದ್ಯೋಗಿಯಾಗಿದ್ರೆ ನಿಮ್ಮ ಅಕೌಂಟ್ಗೆ 1500 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡುವಂತ ಒಂದು ಸ್ಕೀಮ್ ಅನ್ನ ಮಾಡ್ತಾ ಇದ್ದೀವಿ. मगर हम वहां नहीं रुकेंगे. 2.5 लाख सरकारी रोजगार खाली पड़े हैं. ಇವತ್ತು 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿದೆ. उन वैकेंसीज को हम कर्नाटक के युवाओं के लिए भरेंगे. ಇವತ್ತು ಯುವಕರಿಗಾಗಿ ಆ 2.5 ಲಕ್ಷಗಳ ಹುದ್ದೆಗಳೇನು ಖಾಲಿ ಬಿದ್ದಿದ್ದಲ್ಲ ಅದನ್ನು ಕೂಡ ನಾವು ಭರ್ತಿ ಮಾಡ್ತೇವೆ. और हमारी कोशिश होगी कि 5 साल में हम 10 लाख युवाओं को रोजगार दिलवाएं. ಇವತ್ತು ನಾವು 5 ವರ್ಷದಲ್ಲಿ 10 ಲಕ್ಷ ಯುವಕರಿಗೆ ಉದ್ಯೋಗನ ಕೊಡುವಂತ ಒಂದು ಗುರಿಯನ್ನ ಇಟ್ಕೊಂಡಿದ್ದೇವೆ. किसान कर्नाटक की रीढ़ की हड्डी हैं. ಇವತ್ತು ರೈತರು ಕರ್ನಾಟಕದ ಬೆನ್ನೆಲುಬಾಗಿದ್ದಾರೆ. 1.5 लाख करोड़ रुपए हम उनके हित के लिए 5 साल में देंगे. ಇವತ್ತು 1.5 ಲಕ್ಷ ಕೋಟಿ ರೂಪಾಯಿಯನ್ನ ನಾವು ರೈತರಿಗಾಗಿ ಸೀಮಿತವಾಗಿ ಇಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳ್ತಾ ಇದ್ದೀನಿ. और जो मिल्क दूध की सब्सिडी है उसको हम 5 रुपए से 7 रुपए की बढ़ाएंगे. ಇವತ್ತು ಹಾಲಿನ ಮೇಲೆ ಸಬ್ಸಿಡಿ 5 ರೂಪಾಯಿ ಕೊಡ್ತಾ ಇದ್ದೀರಾ, ಅದನ್ನ ನಾವು 7 ರೂಪಾಯಿಗೆ ಹೆಚ್ಚಿಸುತ್ತೇವೆ. तो देखिए, हमने आपको बताया हम क्या करने जा रहे हैं. ಇವತ್ತು ನಾನು ನಿಮ್ಮ ಮುಂದೆ ನಾವೇನ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆಲ್ಲರಿಗೂ ಹೇಳಿದ್ದೀನಿ. हमने 5 चीजें कही और वो हमारी शुरुआत है. ಇವತ್ತು 5 ಸ್ಕೀಮ್ಗಳನ್ನ ಕೊಟ್ಟಿದ್ದೀವಿ, ಆದ್ರೆ ಇದು ಬರೀ ಮೊದಲನೇ ಹೆಜ್ಜೆ. पिछले 3 सालों में बीजेपी ने आपसे चोरी की. ಇವತ್ತು 5 ವರ್ಷಗಳ ಕಾಲ, ಈ 3 ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ನಿಮ್ಮನ್ನ ಲೂಟಿ ಹೊಡೆದಿದೆ. प्रधानमंत्री ने आज तक अपने किसी भाषण में कर्नाटक को यह नहीं कहा कि अगले 5 साल में वो क्या करने जा रहे हैं. ಒಂದು ದುರಾದೃಷ್ಟಕರ ಸಂಗತಿ ಏನಂತಂದ್ರೆ, ಪ್ರಧಾನಮಂತ್ರಿಗಳು ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಯಾವಾಗಲೂ ಕೂಡ ನಾವು ಮುಂದೆ 5 ವರ್ಷಗಳ ಕಾಲ ನಿಮಗೇನ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ವಿಷಯನ ಎಂದೂ ಪ್ರಸ್ತಾಪ ಮಾಡಿಲ್ಲ. वोट मांगने से पहले प्रधानमंत्री को पहले पिछले 3 सालों के बारे में समझाना चाहिए. ಇವತ್ತು ಅವ್ರು ಓಟ್ ಕೇಳಕ್ ಬಂದಾಗ ಮೊದಲು ಅವರು ಈ ಹಿಂದೆ ಬಿಜೆಪಿ ಸರ್ಕಾರ 3 ವರ್ಷಗಳ ಕಾಲ ಕೆಲಸ ಏನ್ ಮಾಡಿದೆ ಅಂತಕ್ಕಂಥ ಮಾತನ್ನ ಹೇಳಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. 40% सरकार के बारे में समझाना चाहिए. ಇವತ್ತು 40% ಸರ್ಕಾರದ ಬಗ್ಗೆ ಅವರು ಏನಾದರೂ ಮಾತಾಡಬೇಕಾಗಿದೆ. और उसको समझाने के बाद प्रधानमंत्री को यह बताना चाहिए कि अगले 5 साल में वो क्या करने जा रहे हैं. ಇವತ್ತು 40% ಸರ್ಕಾರ ಏನಿದೆ ಅದರ ವಿಷಯನ ಪ್ರಸ್ತಾಪ ಮಾಡಿ ಮುಂದೆ 5 ವರ್ಷಗಳ ಕಾಲ ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಹೇಳಬೇಕು ಅಂತೇಳಿ ಪ್ರಧಾನಮಂತ್ರಿಗೆ ನಾನು ಕೇಳ್ಕೊಳ್ತೇನೆ. उसके बजाय प्रधानमंत्री बहाने बनाते हैं. ಅದರ ಬದಲು ಈ ಪ್ರಧಾನಮಂತ್ರಿಗಳು ಅಸಮಂಜಸ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ. आतंकवाद की बात करते हैं. ಆತಂಕವಾದಿಗಳ ಬಗ್ಗೆ ಮಾತಾಡ್ತಾರೆ. उनसे बेहतर मैं आतंकवाद को समझता हूं. ಅವ್ರಿಗಿಂತ ಹೆಚ್ಚು ಆತಂಕವಾದಿಗಳನ್ನ ನಾನು ಅರ್ಥಕೊಂಡಿದ್ದೀನಿ. मेरे परिवार में आतंकवादियों ने लोगों को मारा है. मेरी दादी को मारा, मेरे पिता को मारा. ಇವತ್ತು ನನ್ನ ಪರಿವಾರದಲ್ಲಿ, ನನ್ನ ಕುಟುಂಬದಲ್ಲಿ ನಾನು ಈ ಆತಂಕವಾದಿಗಳಿಂದ ಹತ್ಯೆಗೀಡಾದ ನಮ್ಮ ಅಜ್ಜಿಯನ್ನು ನೋಡಿದ್ದೀನಿ, ನಮ್ಮ ತಂದೆಯವರನ್ನು ಕೂಡ ನಾನು ನೋಡಿದ್ದೀನಿ. और प्रधानमंत्री से बहुत बेहतर आतंकवाद क्या होता है, आतंकवाद क्या करता है, उसको मैं समझता हूं. ಆದ್ರಿಂದ ಇವತ್ತು ಆತಂಕವಾದ ಏನು ಅನ್ನೋದನ್ನ ಪ್ರಧಾನಮಂತ್ರಿಗಿಂತ ಹೆಚ್ಚು ನನಗೆ ಗೊತ್ತಿದೆ. अंत में यहां पे आप सतीश जी को जिताइए. ಅಂತ್ಯದಲ್ಲಿ ಹೇಳೋದಾದ್ರೆ ನೀವು ಈ ಮತಕ್ಷೇತ್ರದಲ್ಲಿ ಸತೀಶ್ ಅವರನ್ನ ಆರಿಸ್ತರಬೇಕು. जमीनी नेता है, जमीनी नेता है, दिल से आपके लिए काम करता है. ಇವತ್ತು ನೆಲದ ಮೇಲೆ ನಿಂತ್ಕೊಂಡು ನಿಮ್ಮೆಲ್ಲರ ಆಶೋತ್ತರಗಳಿಗೆ ಸ್ಪಂದನೆ ಮಾಡುವಂತಹ ಒಬ್ಬ ವ್ಯಕ್ತಿ ಅವರಿದ್ದಾರೆ. और गहरा रिश्ता रखता है जनता के साथ, गरीबों के साथ. ಅವರು ವಿಶೇಷವಾಗಿ ಬಡವರ ಜೊತೆಯಲ್ಲಿ ಬಹಳ ನಿಕಟವಾದ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. कांग्रेस पार्टी को भारी बहुमत से पूरे डिस्ट्रिक्ट में जिताइए. ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಈ ಜಿಲ್ಲೆಯಲ್ಲಿ ದೊಡ್ಡ ಬಹುಮತದಿಂದ ಗೆಲ್ಲಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. और आखिरी बात, बीजेपी को 40 नंबर अच्छा लगता है. ಕೊನೆಯದಾಗಿ ನಾನು ಹೇಳೋದಾದ್ರೆ ಬಿಜೆಪಿ ಅವರಿಗೆ 40ರ ಅಂಕಿ ಬಹಳ ಇಷ್ಟ ಇದೆ. पिछले 3 साल इन्होंने आपको 40%, 40%, 40% हर रोज सुनाया. ಯಾಕಂತಂದ್ರೆ ಈ 3 ವರ್ಷಗಳ ಕಾಲದಲ್ಲಿ
ಬಿಜೆಪಿಯವರು ನಿಮಗೆ 40% ಅಂತೇಳಿ ಬಾಯ್ಪಾಟ್ ಮಾಡಿಸ್ಬಿಟ್ಟಿದ್ದಾರೆ. चुनाव में आप भी इनको 40% याद दिलाना. ಆದ್ರಿಂದ ಈ ಚುನಾವಣೆ ಒಳಗ ನೀವು ಅವರಿಗೆ ಕೇವಲ 40 ಸೀಟ್ಗಳನ್ನು ಮಾತ್ರ ಕೊಡಬೇಕು ಅಂತ ಹೇಳಿ 40 सीटें जिता देना. ಅವ್ರಿಗೆ ಕೇವಲ 40 ಸೀಟ್ಗಳನ್ನು ಮಾತ್ರ ಆಳಿಸ್ಕೊಡ್ಬೇಕು. इसका एक और कारण है, कांग्रेस को कम से कम 150 सीटों से जिताना है. ಯಾಕಂತಂದ್ರೆ ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷವನ್ನ ಕಮ್ಮಿ 150 ಸೀಟ್ಗಳಲ್ಲಿ ನೀವು ಜಯ ಕೊಡಬೇಕಾಗಿದೆ. क्योंकि अगर 150 सीट नहीं आई तो फिर से ये बीजेपी के लोग चोरी करने की कोशिश करेंगे. ಇವತ್ತು 150 ಸೀಟ್ಗಳನ್ನ ನೀವು ಆರಿಸ್ತರದೆ ಹೋದ್ರೆ ಪುನಃ ಚುನಾವಣೆ ಆದ್ಮೇಲೆ ಬಿಜೆಪಿ ಅವರು ಆ MLAಗಳನ್ನ ಕದ್ಕೊಂಡು ಸರ್ಕಾರ ನಿಮ್ಮ ಕಡೆಯಿಂದ ಕದ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತದೆ. और जो सरकार चोरी से बनती है वो सरकार चोरी ही करेगी और कुछ नहीं करेगी. ಇವತ್ತು ಯಾವತ್ತು ತುಡುಗು ಮಾಡಿರುವಂತಹ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದು ಮತ್ತೆ ತುಡುಗನ್ನೇ ಮಾಡ್ತದೆ, ಲೂಟಿಯನ್ನೇ ಹೊಡಿತದೆ, ಹೊರತಾಗಿ ಅಭಿವೃದ್ಧಿ ಕಡೆ ಯಾವತ್ತು ಗಮನ ಕೊಡೋದಿಲ್ಲ. कर्नाटक में घूमते वक्त मुझे लग रहा है कि कर्नाटक की जनता ने मन बना लिया है. ಇವತ್ತು ಕರ್ನಾಟಕದಾದ್ಯಂತ ನಾನು ತಿರುಗಾಡಬೇಕಾದ್ರೆ ನನಗನಿಸ್ತಾ ಇದೆ ಕರ್ನಾಟಕದ ಜನ ಒಂದು ತೀರ್ಮಾನ ಮಾಡಿದ್ದಾರೆ. कांग्रेस पार्टी की यहाँ पे लहर है ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಗೆಲ್ಲುವುದು ನಿಶ್ಚಿತ. और हम 150 सीट से कम नहीं जीतेंगे. ನಾವು 150ಕ್ಕಿಂತ ಕಡಿಮೆ ಸೀಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. सरकार बनने के बाद मैं आपसे कहना चाहता हूं, ये हम 5 गारंटी आपको पहले दिन करके दिखा देंगे. ನಾನು ಒಂದು ನಿಮಗೆ ಆಶ್ವಾಸನೆ ಕೊಡ್ತೇನೆ, ಸರ್ಕಾರ ಏನಾಗ್ತದೆ ಅದರ ಮೊದಲೇ ದಿನಾನೇ ಆ 5 ಗ್ಯಾರಂಟಿಯನ್ನ ನಾವು ಜಾರಿಗೆ ತರ್ತೀವಿ ಅಂತಕ್ಕಂಥ ಆಶ್ವಾಸನೆ ನಿಮ್ಗೆ ಕೊಡ್ತಾ ಇದ್ದೇನೆ. और फिर ये जो हमारी सरकार बनेगी वो गरीबों की, किसानों की, मजदूरों की, छोटे व्यापारियों की सरकार होगी. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದು ರೈತರ ಪರವಾಗಿರ್ತದೆ, ಕಾರ್ಮಿಕರ ಪರ ಆಗಿರ್ತದೆ, ಈ ಸಣ್ಣ ಉದ್ಯೋಗಗಳ ಮಾಡುವಂತಹ ವ್ಯಕ್ತಿಗಳ ಪರ ಆಗಿರ್ತಕ್ಕಂಥ ಮಾತನ್ನ ಇವತ್ತು ಹೇಳ ಬಯಸ್ತಾ ಇದ್ದೇನೆ. अरबपतियों की भ्रष्ट सरकार नहीं होगी. ಇವತ್ತು ದೊಡ್ಡ ದೊಡ್ಡ ಸಾಹುಕಾರ ಮಂದಿಯ ಸರ್ಕಾರ ನಮ್ದಾಗಿರೋದಿಲ್ಲ. आप धूप में आए, मेरी बात सुनने आए, इसके लिए मैं आपको बहुत धन्यवाद करता हूं. ಇಷ್ಟು ಬಿಸಿಲಲ್ಲಿ ಕೂಡ ತಾವೆಲ್ಲರೂ ನನ್ನ ಮಾತನ್ನ ಕೇಳಲಿಕ್ಕೆ ಬಂದಿದ್ದೀರಿ. ನಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. नमस्कार, जय हिंद. ನಮಸ್ಕಾರ, ಜೈ ಹಿಂದ್. ಧನ್ಯವಾದ ರಾಹುಲ್ ಜಿ. ಇದಾದ್ಮೇಲೆ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದ ರಾಹುಲ್ ಜಾರಕಿಹೊಳಿ ಅವರು. ನಮ್ಮ ಅಭ್ಯರ್ಥಿಗಳಾದ ಸತೀಶ್ ಜಾರಕಿಹೊಳಿ ಹಾಗೂ ಆಸಿಫ್ ರಾಜು ಸೇಠ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೋರ್ತಾ ಇದ್ದೀನಿ. बोलो कांग्रेस पार्टी की, बोलो राहुल गांधी की, बोलो सोनिया गांधी जी की, बोलो DK शिव कुमार जी की, बोलो सिद्धरामಯ್ಯ जी की, बोलो ಮಲ್ಲಿಕಾರ್ಜುನ್ ಖರ್ಗೆ जी की. ಈಗ ದಯವಿಟ್ಟು ತಾವು ಇಲ್ಲೇ ಕೂತ್ಕೋಬೇಕು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ರಾಹುಲ್ ಜಾರಕಿಹೊಳಿ ಅವರು. मशहूर समाज सेवी लाला चंदूलाल जी कबाड़ी का शोरूम सिंगला फर्नीचर्स, भिवानी का नंबर 1 फर्नीचर शोरूम. घर आप बनाइए, उसको सजाएंगे हम. सिंगला फर्नीचर्स की एक्सक्लूसिव रेंज के साथ, जैसे सोफा सेट, डाइनिंग टेबल, डबल बेड, शो पीसेस. इसके अलावा आपको यहाँ मिलेंगे फैंसी मंदिर, अलमारी, सोफा कम बेड, झूले, ऑफिस कुर्सी व टेबल. दिल्ली व गुड़गांव से मिलने वाला फर्नीचर अब आपके शहर भिवानी में सिंगला फर्नीचर्स पर मिलेगा, वो भी बेहतरीन रेंज व उत्तम क्वालिटी के साथ. हमारे यहाँ फर्नीचर्स आइटम खुद के कुशल कारीगरों द्वारा तैयार किए जाते हैं. तो सजाइए अपने सपनों का घर सिंगला फर्नीचर्स के साथ. खुद का भरोसा व बाजार से सस्ता. सिंगला फर्नीचर्स 49 न्यू काठ मंडी, लोहारू रोड, भिवानी.